ಕಮೆಂಟ್ ಸೆಕ್ಷನ್ ಅಲ್ಲಿ ತುಂಬಾ ಜನ ಕೇಳ್ತಿದ್ರು, ಪ್ರತಿ ತಿಂಗಳು 20 ರಿಂದ 25 ಸಾವಿರ ಬರುವಂತಹ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಮಂತ್ಲಿ ಪ್ಲಾನ್ ಯಾವ್ದಾದ್ರು ಇದೆಯಾ ಅಂತ. ಹೌದು, ಇವತ್ತಿನ ವಿಡಿಯೋ ಅಲ್ಲಿ ಎವ್ರಿ ಮಂತ್ ನಿಮ್ಗೆ ಬರೋಬ್ಬರಿ 20 ರಿಂದ 25 ಸಾವಿರ ಬರುವಂತಹ ಬೆಸ್ಟ್ ಮಂತ್ಲಿ ಇನ್ವೆಸ್ಟ್ಮೆಂಟ್ ಪ್ಲಾನ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ ತಕ್ಷಣ ತುಂಬಾ ಜನ ಅನ್ಕೊಳ್ತಾರೆ 10 ರಿಂದ 15 ವರ್ಷ ವೇಟ್ ಮಾಡಬೇಕು, 15 ವರ್ಷ ವೇಟ್ ಮಾಡಾದ್ಮೇಲೂ ಕೂಡ ಲಂಸಮ್ ಅಲ್ಲಿ ದುಡ್ಡು ಬರುತ್ತೆ. ಪ್ರತಿ ತಿಂಗಳು ನಮ್ಗೆ ಬರುವಂತಹ ದುಡ್ಡು ಯಾವ ಇನ್ವೆಸ್ಟ್ಮೆಂಟ್ ಅಲ್ಲಿ ಇದೆ ಅಂತ ನಾನು ಇವತ್ತಿನ ವಿಡಿಯೋಲಿ ನಿಮ್ಗೆ ಬೆಸ್ಟ್ 4 ಟೈಪ್ಸ್ ಮಂತ್ಲಿ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅನ್ನ ಹೇಳ್ಕೊಡ್ತೀನಿ. ಅದರಲ್ಲಿ 3 ವಿಧಾನಗಳೇನಿದೆ ಅಂದ್ರೆ 3 ಟೈಪ್ಸ್ ಆಫ್ ಮಂತ್ಲಿ ಇನ್ವೆಸ್ಟ್ಮೆಂಟ್ ಪ್ಲಾನ್ ಏನಿದೆ ಅದು ನಿಮ್ಗೆ ಟೋಟಲಿ ರಿಸ್ಕ್ ಫ್ರೀ ಆಗಿರುತ್ತೆ. ಹಾಗಿದ್ರೆ ಆ 4 ಬೆಸ್ಟ್ ಮಂತ್ಲಿ ಇನ್ವೆಸ್ಟ್ಮೆಂಟ್ ಪ್ಲಾನ್ ಯಾವುದು, ಹೇಗೆ ವರ್ಕ್ ಆಗುತ್ತೆ, ಎಷ್ಟು ಪರ್ಸೆಂಟೇಜ್ ಇಂಟ್ರೆಸ್ಟ್ ನಿಮಗೆ ಸಿಗುತ್ತೆ, ಪ್ರತಿ ತಿಂಗಳು ಎಷ್ಟು ದುಡ್ಡು ನಮ್ಮ ಅಕೌಂಟ್ಗೆ ಬರುತ್ತೆ ಅನ್ನೋದನ್ನ ಈ ವಿಡಿಯೋಲಿ ಡೀಟೇಲ್ಡ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆಲ್ಕಮ್ ಟು ಫ್ರೀಡಮ್ ಮನಿ ಕನ್ನಡ. ನಾನು ನಿಮ್ಮ ಚಂದನಾ ಗೌಡ. ಸೊ ಮೂವಿಂಗ್ ಆನ್ ಟು ದಿ ಫಸ್ಟ್ ಒನ್, ನಾವಿಲ್ಲಿ ನೋಡ್ತಿರುವಂತದ್ದು ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್. ಈಗ ಆಲ್ರೆಡಿ ತುಂಬಾ ಜನ ಇದರಲ್ಲಿ ಅಕೌಂಟ್ ಅನ್ನ ಓಪನ್ ಮಾಡಿದೀರಾ ಅಂತ ಗೊತ್ತು. ಹಾಗೆ ಇದ್ರ ಬಗ್ಗೆ ಡೀಟೇಲ್ಡ್ ವಿಡಿಯೋ ಸಹ ನಮ್ಮ ಚಾನಲ್ ಅಲ್ಲಿ ಇದೆ. ಸಮಯ ಸಿಕ್ಕಾಗ ನೋಡಿ, ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳಿ. ಇಲ್ಲಿ ನೀವೇನಾದ್ರೂ ಇಂಡಿವಿಜುವಲ್ ಆಗಿರ್ತೀರಾ ಅಂತ ಇಟ್ಕೊಳ್ಳಿ, ಆಗ ನಾವು 4.5 ಇಂದ 9 ಲ್ಯಾಕ್ ವರೆಗೂ ಸಹ ಇನ್ವೆಸ್ಟ್ ಮಾಡಬಹುದು. ಹಾಗೇನೆ ಜಾಯಿಂಟ್ ಅಕೌಂಟ್ ಅಂತ ಬಂದಾಗ ABC, ಸೊ 3 ಜನ ಅಥವಾ 2 ಜನ ಯಾರಾದ್ರೂ ಜಾಯಿಂಟ್ ಅಕೌಂಟ್ ಅನ್ನ ಮಾಡ್ಕೊಂಡಿದ್ದೀರಾ ಅಂತಂದ್ರೆ 9 ಲಕ್ಷದಿಂದ 15 ಲಕ್ಷವರೆಗೂ ನೀವು ಇನ್ವೆಸ್ಟ್ ಮಾಡಬಹುದು. ಪೋಸ್ಟ್ ಆಫೀಸ್ ಸ್ಕೀಮ್ ಸೆಂಟ್ರಲ್ ಗೌರ್ಮೆಂಟ್ ಆಗಿರೋದ್ರಿಂದ ತುಂಬಾ ಜನ ಈ ಸ್ಕೀಮ್ಗೆ ಆಪ್ಟ್ ಮಾಡ್ಕೊಳ್ತಾರೆ. ಅದು ಅಲ್ಲದೆ ನಿಮ್ಗೆ ಇದು ಟೋಟಲಿ ರಿಸ್ಕ್ ಫ್ರೀ. ಇಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಗೆ ಯಾವುದೇ ರೀತಿ ರಿಸ್ಕ್ ಇರೋದ್ರಿಲ್ಲ. ಆದ್ರೆ ನಿಮ್ಗೆ ಕೇವಲ 7.40 ರೇಟ್ ಆಫ್ ಇಂಟ್ರೆಸ್ಟ್ ಮಾತ್ರ ಇರೋದು. ಹಾಗೆ ನೀವು ಮೆಚುರಿಟಿ ಪೀರಿಯಡ್ 5 ಇಯರ್ಸ್ ವರೆಗೂ ವೇಟ್ ಮಾಡಲೇಬೇಕಾಗತ್ತೆ. ಇನ್ ಕೇಸ್ 9 ಲಕ್ಷ ಒಂದು ವ್ಯಕ್ತಿ ಇನ್ವೆಸ್ಟ್ ಮಾಡಿರ್ತಾನೆ ಅಂತ ಅನ್ಕೊಳ್ಳಿ, ಅದು ಜಾಯಿಂಟ್ ಅಕೌಂಟ್. 9 ಲಕ್ಷ ನಾವು ಇನ್ವೆಸ್ಟ್ ಮಾಡ್ತಿದೀವಿ ಅಂತಂದ್ರೆ ಅದು ಜಾಯಿಂಟ್ ಅಕೌಂಟ್ ಅಲ್ಲಿ ಬರುತ್ತೆ. ಅಥವಾ ನಾವು ಸಿಂಗಲ್ ಅಕೌಂಟ್ ಆಗು ಹೋದ್ರೂ ಕೂಡ 4.5 ಲ್ಯಾಕ್ಸ್ ನೀವು ಇನ್ವೆಸ್ಟ್ ಮಾಡಬೇಕಾಗತ್ತೆ, ಅಥವಾ 9 ಲಕ್ಷ ಮಾತ್ರ ಇನ್ವೆಸ್ಟ್ ಮಾಡಬೇಕಾಗತ್ತೆ. ಈಗ 9 ಲಕ್ಷನ ನಾನು ಇನ್ವೆಸ್ಟ್ ಮಾಡಿರ್ತೀನಿ ಆಸ್ ಅನ್ ಇಂಡಿವಿಜುವಲ್, ಆಗ ಪ್ರತಿ ತಿಂಗಳು ನನ್ನ ಅಕೌಂಟ್ಗೆ 5,550 ರೂಪಾಯಿ ಸಿಗತ್ತೆ. ಹೌದು, ಇದನ್ನ ನಾನು ಬೇಕಾದ್ರೆ 5 ವರ್ಷ ಆದ್ಮೇಲೂ ತಗೊಳ್ಬಹುದು. ಇಲ್ಲ ನನಗೆ 5 ವರ್ಷ ಆದ್ಮೇಲೆ ಆ ಲಂಸಮ್ ಅಮೌಂಟ್ ಬೇಡ. ಸೊ ಪ್ರತಿ ತಿಂಗಳು ಈ 9 ಲ್ಯಾಕ್ಸ್ಗೆ ಇಂಟ್ರೆಸ್ಟ್ ಏನ್ ಜನರೇಟ್ ಆಗುತ್ತೆ ಅದು ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗ್ತಾ ಹೋಗ್ತಾನೆ ಇರುತ್ತೆ. ಸೊ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಇದೆಲ್ಲರ ಫೇವ್ರೆಟ್ ಅಂತ ಹೇಳ್ಬೋದು. ಇದು ಒನ್ ಆಫ್ ದಿ ಬೆಸ್ಟ್ ಮಂತ್ಲಿ ಇನ್ವೆಸ್ಟ್ಮೆಂಟ್ ಪ್ಲಾನ್ ಆಗಿ ನಿಮ್ಗೆ ವರ್ಕ್ ಆಗುತ್ತೆ. ನಿಮ್ಮ ಹತ್ರ ಏನಾದ್ರೂ ದುಡ್ಡು ಬಂದಿರುತ್ತೆ, ಅಥವಾ ನೀವು ಎಲ್ಲೋ ಒಂದು ಜಮೀನನ್ನ ಮಾರಿರ್ತೀರಾ, ಇಲ್ಲ ನಿಮ್ಮ ಮದ್ವೆಗೆ ಏನಾದ್ರೂ ನೀವು ದುಡ್ಡನ್ನ ಸೇವ್ ಮಾಡಿ ಇಟ್ಕೊಂಡಿರ್ತೀರಾ, ಅಟ್ಲೀಸ್ಟ್ ನೆಕ್ಸ್ಟ್ 5 ಇಯರ್ಸ್ ಹಂಗ ದುಡ್ಡು ಸೇಫ್ ಆಗಿರ್ಬೇಕು ಅಂತಂದ್ರೆ ಅದು ಕಮ್ಮಿ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಇದ್ರೂ ಪರವಾಗಿಲ್ಲ, ನಂಗೆ ರಿಸ್ಕ್ ತಗೊಳಕ್ಕೆ ಆಸಕ್ತಿ ಇಲ್ಲ ಅಂದ್ರೆ ನೀವು ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು. ಇಟ್ ಇಸ್ ಟೋಟಲಿ ರಿಸ್ಕ್ ಫ್ರೀ. 4.5 ಲ್ಯಾಕ್ಸ್ ಇದ್ರೂ ನೀವು ಇನ್ವೆಸ್ಟ್ ಮಾಡಿ, ಅಥವಾ 9 ಲಕ್ಷ ಇದ್ರೂ ಕೂಡ ಇನ್ವೆಸ್ಟ್ ಮಾಡಿ. ಜಾಯಿಂಟ್ ಅಕೌಂಟ್ ಮಾಡ್ತಿದ್ದೀರಾ ಅಂತಂದ್ರೆ 15 ಲಕ್ಷವರೆಗೂ ಕೂಡ ನೀವು ಇನ್ವೆಸ್ಟ್ ಮಾಡಬಹುದು. ಹಾಗೆ ನಿಮ್ಗೆ ಇದರಲ್ಲಿ ಬೇಕಾದಷ್ಟು ಟ್ಯಾಕ್ಸ್ ಬೆನಿಫಿಟ್ಸ್ ಇದೆ. ಇದ್ರ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ ಚಾನಲ್ ಅಲ್ಲಿ ವಿಡಿಯೋ ಇದೆ, ಹೋಗಿ ನೋಡೋದನ್ನ ಮರಿಬೇಡಿ. ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್, ಇದು ಸಿಸ್ಟಮೆಟಿಕ್ ವಿಡ್ರಾವಲ್ ಪ್ಲಾನ್ ಅಂತ ಹೇಳ್ತಾರೆ. ಹೌದು, ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಯಾರಿಗೆಲ್ಲ ಆಸಕ್ತಿ ಇದೆಯೋ, ಹಾಗೆ ನಾನು ಸ್ವಲ್ಪ ಕಂಫರ್ಟ್ ಝೋನ್ ಇಂದ ಹೊರಗಡೆ ಬಂದು ಸ್ವಲ್ಪ ರಿಸ್ಕ್ ತಗೊಳಕ್ ರೆಡಿ ಇದ್ದೀನಿ, ನನಗೆ ಕಮ್ಮಿ ರೇಟ್ ಆಫ್ ಇಂಟ್ರೆಸ್ಟ್ ಗಿಂತ ಜಾಸ್ತಿ ರೇಟ್ ಆಫ್ ಇಂಟ್ರೆಸ್ಟ್ ಬೇಕು, ಹಾಗೇನೆ ಹೈ ರಿಟರ್ನ್ಸ್ ಬೇಕು ಅನ್ನೋರಿಗೆ ಇದೊಂದು ಬೆಸ್ಟ್ ಪ್ಲಾನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಲಂಸಮ್ ಅಮೌಂಟ್ ಬರುತ್ತೆ. ಹಾಗೆ ವಿಡ್ರಾವಲ್ ಮಾಡೋ ಟೈಮಲ್ಲಿ ಏನಾಗುತ್ತೆ ಅಂತಂದ್ರೆ ನಿಮ್ಮ ವಿಡ್ರಾವಲ್ ಅಮೌಂಟ್ ಏನಿರುತ್ತೆ ಅದು ಫಿಕ್ಸ್ಡ್ ಅಮೌಂಟ್ ಆಗಿ ಸಗ್ರಿಗೇಟ್ ಆಗುತ್ತೆ. ಅಂದ್ರೆ ಲಂಸಮ್ ಅಮೌಂಟ್ ಏನಿರುತ್ತೆ ಅದು ಫಿಕ್ಸ್ಡ್ ಅಮೌಂಟ್ ಆಗಿ ಸಗ್ರಿಗೇಟ್ ಆಗುತ್ತೆ. ಜೊತೆಗೆ ನಿಮ್ಗೆ ಏನಾದ್ರೂ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಆಸಕ್ತಿ ಇದೆ ಅಂತ ಅನ್ಕೊಳ್ಳೋಣ, ಹಾಗೆ ರಿಸ್ಕ್ ತಗೊಳಕ್ಕೂ ನೀವು ರೆಡಿ ಇದ್ದೀರಾ ಅಂತ ಅನ್ಕೊಳ್ಳೋಣ, ಆಗ ನಿಮ್ಗೆ ಪೋಸ್ಟ್ ಆಫೀಸ್ ಗಿಂತ ಈ ಒಂದು ಸಿಸ್ಟಮೆಟಿಕ್ ವಿಡ್ರಾವಲ್ ಪ್ಲಾನ್ ಏನಿದೆ ಇದು ಸೂಕ್ತವಾಗಿ ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ನಮ್ಮಲ್ಲಿ ಸುಮಾರು ಜನ ಏನ್ ಮಾಡ್ತಾರೆ ಅಂತಂದ್ರೆ ಅವರ ಕಂಫರ್ಟ್ ಝೋನ್ ಅಲ್ಲೇನೆ ಇಟ್ಕೊಂಡು ಇನ್ವೆಸ್ಟ್ ಮಾಡೋದಕ್ಕೆ ರೆಡಿ ಇರೋದಿಲ್ಲ. ಅವರು ತುಂಬಾ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ತಿಳ್ಕೊಂಡಿರ್ತಾರೆ, ಅವ್ರಿಗೆ ಹೈ ರಿಟರ್ನ್ಸ್ ಬೇಕಾಗುತ್ತೆ. ಸೊ ಅಂತವ್ರು ಏನ್ ಮಾಡ್ತಾರೆ, ಈ ಒಂದು ಪ್ಲಾನ್ ಅನ್ನ ಆಪ್ಟ್ ಮಾಡ್ಕೊಳ್ತಾರೆ. ನಿಮ್ಗೆ ರಿಟರ್ನ್ಸ್ ಜಾಸ್ತಿ ಬೇಕು ಅಂತಂದ್ರೆ ನಾನ್ ನಿಮ್ಗೆ ಹೇಳ್ತಿದ್ದೀನಿ ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಪ್ಲಾನ್ ಇಸ್ ದಿ ಬೆಸ್ಟ್ ಒನ್. ಸೊ ಇದರಲ್ಲಿ ಇರುವಂತಹ ಎಕ್ಸಾಂಪಲ್ಸ್ ಏನು ಅನ್ನೋದನ್ನ ನಾನ್ ನಿಮ್ಗೆ ಇವಾಗ ತಿಳಿಸ್ಕೊಡ್ತೀನಿ. ಸೊ ಇದನ್ನ SWP ಅಂತ ಶಾರ್ಟ್ ಫಾರ್ಮ್ ಅಲ್ಲಿ ಕರೀತಾರೆ. ಹಾಗೆ ನಿಮ್ಗೆ ಇಲ್ಲಿ ಏನಿಲ್ಲ ಅಂತಂದ್ರೆ 10 to 12% ವರೆಗೂ ಕೂಡ ರಿಟರ್ನ್
ರಿಟರ್ನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಅದು ಕೂಡ 7 to 10 years ಆಫ್ ಡ್ಯೂರೇಷನ್ ಅಲ್ಲಿ, 7 ರಿಂದ 10 ವರ್ಷದಲ್ಲಿ ನೀವು 10 to 12% ಅಷ್ಟು ರಿಟರ್ನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಹಾಗಿದ್ರೆ ಇದರಲ್ಲಿ ಇರುವಂತಹ ಎಕ್ಸಾಂಪಲ್ಸ್ ಯಾವುದು ಅಂತ ನೀವು ಕೇಳಿದ್ರೆ, ನಂಬರ್ 1 SBI ಈಕ್ವಿಟಿ ಹೈಬ್ರಿಡ್ ರೆಗ್ಯುಲರ್ ಗ್ರೋತ್ ಪ್ಲಾನ್ ಅಂತ ಹೇಳ್ತಾರೆ, ಅದರಲ್ಲೂ ನೀವು ಇನ್ವೆಸ್ಟ್ ಮಾಡಬಹುದು. ಜೊತೆಗೆ ICICI PRU ಈಕ್ವಿಟಿ ಡೆಬ್ಟ್ ಗ್ರೋತ್ ಪ್ಲಾನ್ ಅಂತ ಹೇಳ್ತಾರೆ, ಇದರಲ್ಲೂ ಇನ್ವೆಸ್ಟ್ ಮಾಡಬಹುದು. ಜೊತೆಗೆ ಟಾಟಾ ಇಂಡಿಯಾ ಈಕ್ವಿಟಿ ಹೈಬ್ರಿಡ್ ಗ್ರೋತ್ ಪ್ಲಾನ್ ಅಂತ ಹೇಳ್ತಾರೆ. ಈ ಮೂರು ಕೂಡ ಒನ್ ಆಫ್ ದಿ ಬೆಸ್ಟ್ ಇನ್ SWP ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಪ್ಲಾನ್. ಹಾಗೆ ನಿಮ್ಗೆ 10 to 11% ಕೂಡ ಇದರಲ್ಲಿ ಇಂಟ್ರೆಸ್ಟ್ ಸಿಗತ್ತೆ, ಅದು ಕೂಡ 10 to 7 years ಡ್ಯೂರೇಷನ್ ಅಲ್ಲಿ. ಸೊ ಯಾರೆಲ್ಲ ನಾನು ಸ್ವಲ್ಪ ಕಂಫರ್ಟ್ ಝೋನ್ ಇಂದ ಹೊರಗಡೆ ಬಂದು ರಿಸ್ಕ್ ನ ತಗೊಳಕ್ಕೆ ರೆಡಿ ಇದೀನಿ ಅಂತ ಹೇಳ್ತಾರೋ ಅವ್ರಿಗೆ SWP ಖಂಡಿತವಾಗ್ಲೂ ಚೆನ್ನಾಗಿ ವರ್ಕ್ ಆಗತ್ತೆ. ಸೊ ಫಾರ್ ಎಕ್ಸಾಂಪಲ್ ನೀವು 10 lakhs ನ ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೊಂಡಿದೀರಾ ಅಂತ ಅನ್ಕೊಳ್ಳಿ, ಎವ್ರಿ ಮಂತ್ ನಿಮ್ಗೆ 15,000 ಆದ್ರೂ ನಿಮ್ಮ ಅಕೌಂಟ್ ಗೆ ಜನರೇಟ್ ಆಗ್ಬೇಕು. ಸೊ ಇಲ್ಲಿ ಏನಾಗುತ್ತೆ SWP ಅಲ್ಲಿ ಅಂತ ಅಂದ್ರೆ ಸಮ್ ಆಫ್ ದಿ ಇನ್ವೆಸ್ಟ್ಮೆಂಟ್ ನೀವು ಏನ್ ಮಾಡಿರ್ತೀರಾ ಅದು ಕೂಡ ನಿಮ್ಗೆ ಸಿಗತ್ತೆ. ಜೊತೆಗೆ ಎವ್ರಿ ಮಂತ್ ನಿಮ್ಗೆ 15,000 ಕೂಡ ಜನರೇಟ್ ಆಗ್ತಿರುತ್ತೆ ಇನ್ ಕೇಸ್ ನೀವು 10 lakhs ಏನಾದ್ರೂ ಇನ್ವೆಸ್ಟ್ ಮಾಡಿದ್ರೆ. 10 to 11% ವರೆಗೂ ನಿಮ್ಗೆ ಇಂಟ್ರೆಸ್ಟ್ ರೇಟ್ ಸಿಗುತ್ತೆ. ಆದ್ರೆ ಈ ಇಂಟ್ರೆಸ್ಟ್ ನಿಮ್ಗೆ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಅಲ್ಲಿ ಸಿಗಲ್ಲ, ಅದು ಕೇವಲ ನಿಮ್ಗೆ ಪರ್ ಮಂತ್ ಏನ್ ಇಂಟ್ರೆಸ್ಟ್ ಇರುತ್ತೋ ಅದು ಮಾತ್ರ ಸಿಗತ್ತೆ, ನಿಮ್ಗೆ ಇನ್ವೆಸ್ಟ್ ಮಾಡಿರೋದಕ್ಕಿಂತ ಹೆಚ್ಚಾಗಿ ಅಮೌಂಟ್ ಸಿಗಲ್ಲ. ಸೊ ಇದು ಒಂದು ಬೆಸ್ಟ್ ಬೆನಿಫಿಟ್ ನೀವೇನಾದ್ರೂ SWP ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ, ಹಾಗೆ ರಿಸ್ಕ್ ನ ತಗೊಳಕ್ಕೆ ರೆಡಿ ಇದ್ದೀರಾ ಅಂತಂದ್ರೆ SWP ಅಲ್ಲಿ ನೀವು ಇನ್ವೆಸ್ಟ್ ಮಾಡಬಹುದು. ಮೂವಿಂಗ್ ಆನ್ ಟು ದಿ ಥರ್ಡ್ ಒನ್. ಸೊ ಫಸ್ಟ್ ಒನ್ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಆಯ್ತು, ಎರಡನೇದು SWP ಆಯ್ತು, ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಪ್ಲಾನ್ ಅಂತ ಹೇಳ್ತಾರೆ. ಈಗ ಮೂರನೇದು ನಾವು ನೋಡ್ತಿರೋದು ಆನ್ಯುಟಿ ಡಿಪಾಸಿಟ್ ಸ್ಕೀಮ್ ಅಂತ ಹೇಳ್ತಾರೆ. ಆನ್ಯುಟಿ ಡಿಪಾಸಿಟ್ ಸ್ಕೀಮ್ ಇದು 100% ರಿಸ್ಕ್ ಫ್ರೀ, ಆದ್ರೆ ನಿಮ್ಗೆ ಇಲ್ಲಿ ಇಂಟ್ರೆಸ್ಟ್ ರೇಟ್ ಬಂದು 5 to 8% ವರೆಗೂ ಇರುತ್ತೆ. ಈಗ ಇದರ ಕ್ಯಾಲ್ಕುಲೇಷನ್ ಯಾವ ರೀತಿ ಅನ್ನೋದನ್ನ ನೋಡೋಣ. ಸೊ ಆನ್ಯುಟಿ ಡಿಪಾಸಿಟ್ ಸ್ಕೀಮ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಅಂದ್ರೆ, ಇದು ಟೋಟಲಿ ಲೈಕ್ FD ಅಂದ್ರೆ ಫಿಕ್ಸ್ ಡೆಪಾಸಿಟ್ ತರ, ಆದ್ರೆ ಸ್ವಲ್ಪ ಟ್ವಿಸ್ಟ್ ಇದೆ. ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಅಲ್ಲಿ ಏನಾಗುತ್ತೆ, ನಿಮ್ಗೆ ಅಟ್ ದಿ ಎಂಡ್ ಅಲ್ಲಿ ನಿಮ್ಗೆ ನಿಮ್ಮ ಒಂದು ಅಸಲು ಅಮೌಂಟ್ ಏನಿದೆಯೋ ಅದು ನಿಮ್ಗೆ ಸಿಗತ್ತೆ. ಇನ್ ಕೇಸ್ ನೀವು ನನಗೆ ಬಡ್ಡಿ ಏನ್ ಜನರೇಟ್ ಆಗುತ್ತೆ ಅದು ಎವ್ರಿ ಮಂತ್ ಬೇಕು ಅಂತಂದ್ರೆ ಬಡ್ಡಿ ಎಲ್ಲ ನಿಮ್ಗೆ ಎವ್ರಿ ಮಂತ್ ಬಂದಿರುತ್ತೆ. ಆದ್ರೆ ನೀವು ಅಸಲು ಒಂದು 4.5 ಲಕ್ಷ ಹಾಕಿರ್ತೀರಾ ಅಥವಾ 10 ಲಕ್ಷ ಹಾಕಿರ್ತೀರಾ ಅಂತ ಇಟ್ಕೊಳ್ಳಿ, ಎವ್ರಿ ಮಂತ್ ನೀವು ಬಡ್ಡಿ ತಗೊಂಡಿದ್ರು ಆ ಅಸಲು ನಿಮ್ಗೆ ಎಂಡ್ ಅಲ್ಲಿ ಸಿಗುತ್ತೆ. ಅದೇ ನಿಮ್ಗೆ SWP ಅಲ್ಲಿ ಹೇಗೆ ವರ್ಕ್ ಆಗುತ್ತೆ, ಲಮ್ಸಮ್ ಅಮೌಂಟ್ ನೀವು ಏನ್ ಇನ್ವೆಸ್ಟ್ ಮಾಡಿರ್ತೀರಾ ಅದು ನಿಮ್ಗೆ ಪಾರ್ಟ್ ಅಲ್ಲಿ ಸಿಗತ್ತೆ. ಅಂದ್ರೆ ಲಮ್ಸಮ್ ಅಮೌಂಟ್ ಅನ್ನೋದು 10 ಲಕ್ಷ ಇನ್ವೆಸ್ಟ್ ಮಾಡಿರ್ಬೋದು ಅಥವಾ 5 ಲಕ್ಷ ಇನ್ವೆಸ್ಟ್ ಮಾಡಿರ್ಬೋದು, ಹೈ ರಿಟರ್ನ್ ಸಿಗೋದ್ರ ಜೊತೆಗೆ ನನಗೆ ಇನ್ವೆಸ್ಟ್ಮೆಂಟ್ ಪಾರ್ಟ್ ಅಲ್ಲಿ ಸಿಗತ್ತೆ. ಆದ್ರೆ ನಿಮ್ಗೆ ಆನ್ಯುಟಿ ಡೆಪಾಸಿಟ್ ಸ್ಕೀಮ್ ಅಲ್ಲಿ ಈ ರೀತಿ ಏನು ವರ್ಕ್ ಆಗಲ್ಲ. ನಾನು ಇನ್ವೆಸ್ಟ್ಮೆಂಟ್ ಒಂದು 5 ಲಕ್ಷ ಇನ್ವೆಸ್ಟ್ ಮಾಡಿರ್ತೀನಿ ಅಂತ ಇಟ್ಕೊಳ್ಳಿ, ಈ 5 lakhs ಏನಿರುತ್ತೆ ಇದು ಬ್ರೇಕ್ ಆಗುತ್ತೆ 2.5, 1.5 ಮತ್ತೆ 1. ಸೊ ಈ ರೀತಿ ಬ್ರೇಕ್ ಆಗೋದು ಎವ್ರಿ ಮಂತ್ ನಿಮ್ಗೆ ಇನ್ಕಮ್ ತರ ಬರುತ್ತೆ. ಸೊ ಈ ಆನ್ಯುಟಿ ಡೆಪಾಸಿಟ್ ಸ್ಕೀಮ್ ನಿಮ್ಗೆ ಪ್ರತಿಯೊಂದು ಬ್ಯಾಂಕ್ ಅಲ್ಲೂ ಸಹ ಸಿಗುತ್ತೆ, ಹಾಗೆ ನಿಮ್ಗೆ ಇಂಟ್ರೆಸ್ಟ್ ರೇಟ್ ಬಂದು 5 to 8% ವರೆಗೂ ಇರುತ್ತೆ. ಈಗ ಇನ್ ಡೀಟೇಲ್ಡ್ ಕ್ಯಾಲ್ಕುಲೇಷನ್ ನ ತೋರಿಸ್ತೀನಿ. ಸ್ನೇಹಿತರೆ, ನಾನು ನಿಮ್ಗೆ ಹೇಳಿದೆ ಆನ್ಯುಟಿ ಡೆಪಾಸಿಟ್ ಸ್ಕೀಮ್ ನಾವು ನೋಡಿದಂತಹ 2 ಸ್ಕೀಮ್ ತರ ಅಲ್ಲ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಆದ್ರೆ ನಿಮ್ಗೆ 100% ರಿಸ್ಕ್ ಫ್ರೀ, FD ತರನೇ ಸ್ವಲ್ಪ ಟ್ವಿಸ್ಟ್ ಇದೆ. ಈಗ ನಾವು ಯಾವುದೋ ಒಂದು ಬ್ಯಾಂಕ್ ಹೋಗಿ ಆನ್ಯುಟಿ ಡಿಪಾಸಿಟ್ ಸ್ಕೀಮ್ ನ ತಗೊಂಡಿರ್ತೀವಿ, ಅಲ್ಲೇನಾಗುತ್ತೆ ಅಂದ್ರೆ ನಾನು 10 ಲಕ್ಷನ ಇನ್ವೆಸ್ಟ್ ಮಾಡ್ತೀನಿ ಅಂತ ಅನ್ಕೊಳ್ಳಿ, ನನಗೆ ರೇಟ್ ಆಫ್ ಇಂಟ್ರೆಸ್ಟ್ ಬಂದು 7% ಇದೆ. ಜೊತೆಗೆ ನನ್ನ ಮೆಚುರಿಟಿ ಇಯರ್ ಬಂದು 5 years ವರೆಗೂ ತಗೊಂಡಿರ್ತೀನಿ. ಆಗೇನಾಗುತ್ತೆ ಅಂದ್ರೆ ಎವ್ರಿ ಮಂತ್ ನನಗೆ 19,801 ರೂಪೀಸ್ ಸಿಗತ್ತೆ. ಇದಕ್ಕಿಂತ ಹೆಚ್ಚು ಹೋಗಲ್ಲ, ಇದಕ್ಕಿಂತ ಕಮ್ಮಿನೂ ಹೋಗಲ್ಲ. ಅದನ್ನೇ ನಾನು ನಿಮ್ಗೆ ಹೇಳಿದ್ದು, ಇಲ್ಲಿ ನಿಮ್ಗೆ ಫಿಕ್ಸ್ಡ್ ಅಮೌಂಟ್ ಬರುತ್ತೆ. ಸೊ ನಿಮ್ಗೆ ಇದು ಯಾವುದೇ ರೀತಿ ವೇರಿಯೇಷನ್ ಆಗಲ್ಲ, ಆದ್ರೆ ಎಂಡ್ ಅಲ್ಲಿ ನಿಮ್ಗೆ ಯಾವುದೇ ರೀತಿ ದುಡ್ಡು ಸಿಕ್ಕಲ್ಲ. ಅದಕ್ಕೆ ನಾನು ಹೇಳಿದ್ದು ಈ ಒಂದು ಆನ್ಯುಟಿ ಡೆಪಾಸಿಟ್ ಸ್ಕೀಮ್ ಈ 2 ಸ್ಕೀಮ್ ಗಿಂತನೂ ಡಿಫ್ರೆಂಟ್ ಆಗಿ ವರ್ಕ್ ಆಗುತ್ತೆ ಅಂತ. 100% ರಿಸ್ಕ್ ಫ್ರೀ ಇರೋದ್ರಿಂದ ನಿಮ್ಗೆ ಏನಾದ್ರೂ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಇದು ಕೂಡ ನಿಮ್ಗೆ ಬೆಸ್ಟ್ ಆಪ್ಷನ್ ಆಗಿದೆ. ನಮ್ಮ 4ನೇ ಬೆಸ್ಟ್ ಮಂತ್ಲಿ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತಂದ್ರೆ ಇದು ಸೀನಿಯರ್ ಸಿಟಿಸನ್ ಗೆ ವರ್ಕ್ ಆಗತ್ತೆ. ಇದು ನಮ್ಗೆ ನಿಮ್ಗೆ ವರ್ಕ್ ಆಗಲ್ಲ, ಆದ್ರೆ ಸೀನಿಯರ್ ಸಿಟಿಸನ್ಸ್ ಗೆ ವರ್ಕ್ ಆಗೋ ಕಾರಣ ಇದನ್ನ ನಾವು ಪ್ರಧಾನ ಮಂತ್ರಿ ವಾಯ ವಂದನಾ ಯೋಜನೆ ಅಂತ ಕರಿತೀವಿ. ಸೊ ಇದು ಕೂಡ 100% ರಿಸ್ಕ್ ಫ್ರೀ. ಹಾಗೇನೆ ಇದು ಪ್ಯೂರ್ಲಿ ಬೇಸ್ಡ್ ಆನ್ ಪೆನ್ಷನ್ ಸ್ಕೀಮ್ ಆಗಿದೆ. ಹಾಗೇನೆ ಇದು ಅಬೌವ್ 60 years ಅಂಡ್ ದೇರ್ ಇಸ್ ನೋ ಲಿಮಿಟ್. 65 ಆಗಿರ್ಬೋದು, 70 ಆಗಿರ್ಬೋದು, ಈ ರೀತಿ ವರ್ಕ್ ಆಗುತ್ತೆ. ಇಲ್ಲಿ ನಿಮ್ಗೆ 7.40 ರೇಟ್ ಆಫ್ ಇಂಟ್ರೆಸ್ಟ್ ಇದೆ. ಜೊತೆಗೆ ಮಂತ್ಲಿ ಪೆನ್ಷನ್ ಇಂಟ್ರೆಸ್ಟ್ ರೇಟ್ ಏನಾದ್ರು ನಾವು ತಗೊಳ್ತಿದೀವಿ ಅಂತಂದ್ರೆ ಅಲ್ಲಿ ನಿಮ್ಗೆ ಸ್ಲೈಟ್ಲಿ ಸ್ವಲ್ಪ ಜಾಸ್ತಿ ಇದೆ, 7.66%. ನಾನ್ ನಿಮ್ಗೆ ಹೇಳಿದ್ದೆ ವಯಸ್ಸಾದ್ಮೇಲೆ ನಾವ್ ಯಾರ ಹತ್ರನೂ ಕೂಡ
ಏನೂ ಒಂದು ಹೆಲ್ಪ್ ನ ಕೇಳೋದಕ್ಕಾಗಲ್ಲ. ನಮ್ಮ ಮೆಡಿಸಿನ್ಸ್ ಆಗಿರ್ಬೋದು, ಹಾಸ್ಪಿಟಲ್ ಆಗಿರ್ಬೋದು, ನಮ್ಮ ಮಕ್ಕಳಿಗೆ ನಾವೇ ಸಹಾಯ ಮಾಡುವಂತ ಸಂದರ್ಭ ಬರ್ಬೋದು. ಸೊ ನಾವು ಫೈನಾನ್ಷಿಯಲಿ ಸ್ಟೆಬಿಲಿಟಿನ ತಗೊಂಡಿರ್ಬೇಕು. ಸೊ ಅದಕ್ಕೆ ಸೀನಿಯರ್ ಸಿಟಿಸನ್ಸ್ಗೆ ಯಾವೆಲ್ಲ ಒಂದು ಬೆಸ್ಟ್ ಸ್ಕೀಮ್ ಇದೆ ಅದನ್ನ ನಿಮ್ಮ ತಂದೆ ತಾಯಿಗೆ ತಪ್ಪದೆ ಮಾಡಿಸಿ. ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಜೊತೆಗೆ ನನ್ನ ಟಾಪ್ ರೆಕಮೆಂಡೇಶನ್ ಅಂತ ಅಂದ್ರೆ ಇದು ಪ್ರಧಾನ ಮಂತ್ರಿ ವಾಯಾ ವಂದನಾ ಯೋಜನೆ ಅಂತ ಸೀನಿಯರ್ ಸಿಟಿಸನ್ಸ್ಗೆ ಏನಿದೆಯೋ ಅದನ್ನು ಸಹ ನೀವು ನಿಮ್ಮ ಅಪ್ಪ ಅಮ್ಮಂಗೆ ಮಾಡಿಸ್ಬೋದು. ಇಲ್ಲಿ ಕ್ಯಾಲ್ಕುಲೇಷನ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದ್ರೆ ನಾವು 15 lakhs ನ ಈ ಒಂದು ಸ್ಕೀಮ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಇದು ಮಂತ್ಲಿ ಪೆನ್ಷನ್ ಸ್ಕೀಮ್ ಆಗಿರೋದ್ರಿಂದ ನಿಮ್ಗೆ ಏನಾಗುತ್ತೆ 9,000 ಎವ್ರಿ ಮಂತ್ ನಿಮ್ಮ ಅಕೌಂಟ್ಗೆ ಬಂದು ಬೀಳುತ್ತೆ. ಅದು ಸಹ ಆಫ್ಟರ್ 10 years ಆದ್ಮೇಲೆ ನಮ್ಮ 15 lakhs ನಮ್ಗೆ ವಾಪಸ್ ಸಿಗತ್ತೆ. ಇಲ್ಲಿ ಇನ್ವೆಸ್ಟ್ ಮಾಡುವಂತ ಅಮೌಂಟ್ ಡಿವೈಡ್ ಆಗೋದಿರ್ಬೋದು ಅಥವಾ ಯಾವ್ದೋ ರಿಸ್ಕ್ ತಗೊಳ್ಳೋಂತ ಫ್ಯಾಕ್ಟರ್ ಇರ್ಬೋದು, ಇಲ್ಲ ಮ್ಯೂಚುವಲ್ ಫಂಡ್ಸ್ ತರ ಇರ್ಬೋದು, ಈ ರೀತಿ ಖಂಡಿತವಾಗ್ಲೂ ವರ್ಕ್ ಆಗಲ್ಲ. ಸೊ 10 years ಆದ್ಮೇಲೆ ನಮ್ಮ ಒಂದು ಏಜ್ ಗೆ ತಕ್ಕ ಹಾಗೆ ಪೆನ್ಷನ್ ಸ್ಕೀಮ್ ತರ ಬರುತ್ತೆ. ಹಾಗೆ 9,000 ನಮ್ಗೆ ಎವ್ರಿ ಮಂತ್ ಕ್ರೆಡಿಟ್ ಆಗ್ತಿರುತ್ತೆ. ಬಿಕಾಸ್ ಇದು ಒನ್ ಆಫ್ ದಿ ಬೆಸ್ಟ್ ಮಂತ್ಲಿ ಇನ್ಕಮ್ ಸ್ಕೀಮ್ ಎಸ್ಪೆಷಲಿ ಸೀನಿಯರ್ ಸಿಟಿಸನ್ಸ್ ಗೆ ಅಂತ ಬಂದಾಗ. ಹಾಗೇನೆ ಬೇಕಾದಷ್ಟು ಇನ್ವೆಸ್ಟ್ಮೆಂಟ್ ಪ್ಲಾನ್ ಸಹ ಇದೆ ಮ್ಯೂಚುವಲ್ ಫಂಡ್ಸ್ ವಿಷಯದಲ್ಲಿ. ಸ್ಟಾಕ್ ಡಿವಿಡೆಂಟ್ ಆಗಿರ್ಬೋದು, ಇನ್ವೆಸ್ಟಿಂಗ್ ಬಾಂಡ್ಸ್ ಆಗಿರ್ಬೋದು, ಈ ತರ ಮ್ಯೂಚುವಲ್ ಫಂಡ್ಸ್ ವಿಷಯ ಅಂತ ಬಂದಾಗ ಬೇಕಾದಷ್ಟು ಇನ್ವೆಸ್ಟ್ಮೆಂಟ್ ಪ್ಲಾನ್ಸ್ ಇದೆ. ಆದ್ರೆ ಇದು ಸ್ವಲ್ಪ ರಿಸ್ಕ್ ಇರೋದ್ರಿಂದ ನೀವೇನಾದ್ರೂ ಕಂಫರ್ಟ್ ಝೋನ್ ಇಂದ ಹೊರಗಡೆ ಬಂದು ರಿಸ್ಕ್ ಆದ್ರೂ ಪರವಾಗಿಲ್ಲ, ಇದ್ರ ಬಗ್ಗೆ ನಾನು ಸ್ಟಡಿ ಮಾಡಿದೀನಿ, ಆಸ್ ಅ ಇನ್ವೆಸ್ಟರ್ ಐ ನೀಡ್ ಟು ಟೇಕ್ ರಿಸ್ಕ್ ಹಾಗೂ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಏನಾದ್ರೂ ಪ್ಲಾನ್ ಇದ್ರೆ ಖಂಡಿತವಾಗ್ಲೂ ವರ್ಕ್ ಆಗತ್ತೆ. ಸ್ನೇಹಿತರೆ, ನಾನ್ ನಿಮ್ಗೆ 4 ಬೆಸ್ಟ್ ಮಂತ್ಲಿ ಇನ್ವೆಸ್ಟ್ಮೆಂಟ್ ಪ್ಲಾನ್ ಬಗ್ಗೆ ಹೇಳ್ಕೊಟ್ಟೆ. ಮೊದಲನೇದು ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್, ಎರಡನೇದು ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಪ್ಲಾನ್, ಮೂರನೇದು ಆನ್ಯುಟಿ ಡೆಪಾಸಿಟ್ ಸ್ಕೀಮ್, ನಾಲ್ಕನೇದು ಪ್ರಧಾನ ಮಂತ್ರಿ ವಾಯಾ ವಂದನಾ ಯೋಜನೆ. ಸೊ ಈ 4 ವಿಧಾನಗಳಲ್ಲಿ 3 ವಿಧಾನಗಳು ಅಂದ್ರೆ 3 ಟೈಪ್ಸ್ ಏನಿದೆ ಅದು ನಿಮ್ಗೆ ಕಂಪ್ಲೀಟ್ಲಿ ರಿಸ್ಕ್ ಫ್ರೀ ಆಗಿರುತ್ತೆ. ಹಾಗೂ ಎವ್ರಿ ಮಂತ್ ನಿಮ್ಗೆ ಇಂಟ್ರೆಸ್ಟ್ ಅಮೌಂಟ್ ಏನಿರುತ್ತೆ ಅದು ಜನರೇಟ್ ಆಗ್ತಾನೆ ಇರುತ್ತೆ. ನನಗೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲ ಹಾಗೂ ರಿಸ್ಕ್ ತಗೊಳಕ್ಕೆ ಆಸಕ್ತಿ ಇಲ್ಲ ಅನ್ನೋರು ಈ 3 ವಿಧಾನಗಳಲ್ಲಿ ನೀವು ಇನ್ವೆಸ್ಟ್ ಮಾಡಬಹುದು. ನಿಮ್ಮೆಲ್ರಿಗೂ ಸಹ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಮ್ಯೂಚುವಲ್ ಫಂಡ್ಸ್ ಬಗ್ಗೆ ನಿಮ್ಗೆ ತುಂಬಾ ಆಸಕ್ತಿ ಇದೆ ಅಂತಂದ್ರೆ ಫ್ರೀಡಮ್ ಆಪ್ ಅಲ್ಲಿ ಅದಕ್ಕೆ ಸಂಬಂಧಪಟ್ಟ ಒಂದು ಡೀಟೇಲ್ಡ್ ಕೋರ್ಸೇ ಇದೆ. ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಂಡಿದ್ದಲ್ಲಿ ಅದ್ರ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ಬಹುದು. ಕಮೆಂಟ್ ಸೆಕ್ಷನ್ ಅಲ್ಲಿ ತುಂಬಾ ಜನ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಇಂಟ್ರೆಸ್ಟ್ ತೋರಿಸೋದ್ರಿಂದ ನಿಮಗೆ ಫ್ರೀಡಮ್ ಆಪ್ ಅಲ್ಲಿ ಅನುಕೂಲವಾಗುವಂತಹ ಬೇಕಾದಷ್ಟು ಕೋರ್ಸ್ಗಳಿದೆ. ಹಾಗೆ ಫ್ರೀಡಮ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಮ್ಮಲ್ಲಿ 1000ಕ್ಕೂ ಹೆಚ್ಚಿನ ಕೋರ್ಸ್ಗಳಿದೆ. ಫಿನಾನ್ಸ್ ಆಗಿರ್ಬೋದು, ಅಗ್ರಿಕಲ್ಚರ್ ಆಗಿರ್ಬೋದು, ಹಾಗೆ ಬಿಸ್ನೆಸ್ ಆಗಿರ್ಬೋದು. ಯಾವ ಫೀಲ್ಡ್ ಅಲ್ಲಿ ಸಕ್ಸಸ್ಫುಲ್ ಆಗಿರ್ತಾರೋ ಆ ಮೆಂಟರ್ಸ್ ನಿಮ್ಗೆ ಫೋನ್ ಮುಖಾಂತರ ಗೈಡ್ ಮಾಡ್ತಾರೆ. ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ಒಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ನಾನು ನಿಮ್ಮ ಚಂದನಾ ಗೌಡ, ಸೈನಿಂಗ್ ಆಫ್.